ವೀಕ್ಷಕರೇ, ತುಂಬ ದಿನಗಳ ನಂತರ ಈ ಒಂದು ದೈವತ್ವವಾಣಿ ಕನ್ನಡ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ದಿನಗಳಾಯಿತು. ತುಂಬ ದಿನಗಳ ನಂತರ ಈ ಒಂದು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಪುನಃ ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರಣಾಂತರಗಳಿಂದ ಕೆಲವೊಂದು ವಿಷಯಗಳಿಂದ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನಾವು ಕೈಗೊಂಡಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ವೀಕ್ಷಕರಲ್ಲಿ ವಿಷಾದನೀಯವನ್ನು ಕೋರುತ್ತಾ ವಿಷಾದಿಸುತ್ತೇವೆ. ಇವತ್ತಿನ ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಣಲಿಕ್ಕೆ ಸಿಗುವಂತಹದ್ದು ಬಾಲಾರಿಷ್ಟ ಅನ್ನತಕ್ಕಂತಹ ಒಂದು ಜ್ಯೋತಿಷ್ಯದ ವಿಚಾರದಲ್ಲಿ ಬರ್ತಕ್ಕಂತಹ ಒಂದು ಮುಖ್ಯವಾದಂತಹ ಅಂಶವನ್ನು ಇಟ್ಕೊಂಡು, ನಾನು ಮೊದಲೇ ಹೇಳಿದ ಹಾಗೆ ಒಂದು ಮಗು ಗರ್ಭದಿಂದ ಗೋರಿಯವರೆಗೆ ಒಬ್ಬ ವ್ಯಕ್ತಿ ಅನುಭವಿಸ್ತಕ್ಕಂತಹ ಒಂದು ಸಮಸ್ಯೆಯನ್ನ ವಿವರವಾಗಿ ತಿಳಿಸುವಂತಹದ್ದೇ ಜ್ಯೋತಿಷ್ಯ ಶಾಸ್ತ್ರ ಅನ್ನತಕ್ಕಂತಹ ಒಂದು ವಿಚಾರವನ್ನ ಈ ಹಿಂದೆ ನಾನು ಹೇಳಿದ್ದೆ. ಹಾಗಾಗಿ ಬಾಲಾರಿಷ್ಟ ಅನ್ನತಕ್ಕಂತಹದ್ದು ಜನಿಸಿದಾರಭ್ಯದಿಂದ ಒಂದು ಮಗುವಿಗೆ 12 ವರ್ಷಗಳ ಕಾಲ ಕಾಡುವಂತಹ ಒಂದು ದೋಷ ಆಗಿರ್ತದೆ ವೀಕ್ಷಕರೇ. ಈ ಒಂದು ಬಾಲಾರಿಷ್ಟ ದೋಷಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಬಾಲಗ್ರಹ ದೋಷ ಅಂತಾನು ಕರೀತಾರೆ. ಕೆಲವೊಬ್ರು ಬಾಲಗ್ರಹ ಯಂತ್ರಗಳನ್ನ ಹಾಕಿಸ್ತಾರೆ. ಇದೆಲ್ಲ ರೀತಿಯ ಕೆಲವೊಂದು ಭಾಗದಲ್ಲಿ ಕೆಲವೊಂದು ವಿಚಾರವಾಗಿ ಬಾಲಾರಿಷ್ಟ ದೋಷವನ್ನ ವಿವರಣೆ ನೀಡ್ತಾರೆ. ಅಂದ್ರೆ ಮುಖ್ಯವಾಗಿ ಬಾಲಾರಿಷ್ಟ ದೋಷ ಬರಲಿಕ್ಕೆ ಕಾರಣಗಳೇನು ಅನ್ನತಕ್ಕಂತಹ ಒಂದು ವಿಚಾರವನ್ನ ಇವತ್ತು ನಾನು ನಿಮಗೆ ಸಾಧ್ಯ ಆದಷ್ಟು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಲಗ್ನದಲ್ಲಿ ಶನಿ ಮತ್ತು ಕೇತು ಇದ್ದರೆ, ಜನಿಸಿದಂತಹ ಒಂದು ಮಗುವಿನ ಲಗ್ನದಲ್ಲಿ ಶನಿ ಮತ್ತು ಕೇತು, ಶನೇಶ್ಚರ ಮತ್ತು ಕೇತು ಗ್ರಹ ಇದ್ದರೆ 1 ವರ್ಷ ಆ ಮಗುವಿಗೆ 1 ವರ್ಷ 1 ತಿಂಗಳು ಅಂದ್ರೆ 13 ತಿಂಗಳು ಆ ಮಗುವಿಗೆ ಬಾಲಾರಿಷ್ಟ ಉಂಟಾಗ್ತದೆ ಅನ್ನತಕ್ಕಂತಹ ಒಂದು ವಿಚಾರ. ಹಾಗೆ ಲಗ್ನದಲ್ಲಿ ತೃತೀಯ ಭಾವದಲ್ಲಿ, ಲಗ್ನದಿಂದ ತೃತೀಯ ಭಾವದಲ್ಲಿ ಬೃಹಸ್ಪತಿ ಇದ್ದರೆ 3 ತಿಂಗಳು 3 ವರ್ಷ ಅಂದ್ರೆ 1 ವರ್ಷ 3 ತಿಂಗಳುಗಳ ಕಾಲ, 3 ವರ್ಷ 3 ತಿಂಗಳುಗಳ ಕಾಲ ಬಾಲಾರಿಷ್ಟ ಉಂಟಾಗ್ತದೆ. ಪಂಚಮದಲ್ಲಿ ರವಿ ಇದ್ದರೆ 5 ತಿಂಗಳು 5 ವರ್ಷಗಳ ಕಾಲ ಬಾಲಾರಿಷ್ಟ ಉಂಟಾಗ್ತದೆ. ಲಗ್ನದಿಂದ ಷಷ್ಠಮದಲ್ಲಿ ಶುಕ್ರ ಹಾಗೂ ಚಂದ್ರರಿದ್ದರೆ 8 ತಿಂಗಳು 8 ವರ್ಷ ಈ ಒಂದು ಬಾಲಾರಿಷ್ಟ ಉಂಟಾಗ್ತದೆ ವೀಕ್ಷಕರೇ ಅಂತ ಹೇಳ್ಬೋದು. ಹಾಗಿದ್ರೆ ಈ ಬಾಲಾರಿಷ್ಟ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು? ಈ ಬಾಲಾರಿಷ್ಟ ಇರುವಂತಹ ಒಂದು ಶಿಶುಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಸಾಮಾನ್ಯವಾಗಿರುವಂತಹ ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಇದರಲ್ಲಿ ಏನು ಕಂಡು ಬರ್ತದೆ ಅಂತ ಹೇಳಿದ್ರೆ ಅಶುಭ ಫಲಗಳು, ಅಶುಭ ವಿಚಾರಗಳು, ಮಗುವಿನ ಒಂದು ಬೆಳವಣಿಗೆಯಲ್ಲಿ ಕುಂಠಿತಗೊಳ್ಳುವಂತಹದ್ದು, ಶಾರೀರಿಕ ವಿಚಾರದಿಂದ ಮಗು ಕುಂಠಿತಗೊಳ್ಳುವಂತಹದ್ದಾಗಬಹುದು, ಮಾನಸಿಕವಾದಂತಹ ಒಂದು ಅಂಗವಿಕಲತೆಯನ್ನ ಹೊತ್ತುಕೊಂಡು ಬರುವಂತಹದ್ದು ಬಾಲಾರಿಷ್ಟ ದೋಷದಿಂದನೇ ಆಗಿರ್ತದೆ ಅಂತ ಹೇಳಬಹುದು. ಆಮೇಲೆ ಇದು ಬಾಲಾರಿಷ್ಟ ದೋಷವನ್ನು ನಿರ್ಣಯ ಮಾಡಿ ಇದಕ್ಕೆ ಈ ಶಿಶುವಿಗೆ ಇಂತಹದ್ದೇ ಒಂದು ತೊಂದರೆ ಆಗಿದೆ, ಇದಕ್ಕೆ ತಕ್ಕ ಶಾಂತಿ ಕರ್ಮಗಳನ್ನ ಮಾಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದ್ರೆ, ವೈದ್ಯಕೀಯ ಉಪಚಾರಗಳ ಜೊತೆಗೇನೆ ಈ ಒಂದು ಬಾಲಾರಿಷ್ಟ ದೋಷಗಳನ್ನ ನಿವಾರಣೆ ಮಾಡಲಿಕ್ಕೆ ಸುಮಾರು ರೀತಿಯ ವಿಚಾರಗಳಿದಾವೆ. ಹಾಗಾಗಿ ನಮ್ಮ ಈ ಕೆಳಗೆ ಕಾಣತಕ್ಕಂತಹ ನಮ್ಮ ಒಂದು ನಂಬರ್ಗೆ ಸಂಪರ್ಕಿಸಿ ಬಾಲಾರಿಷ್ಟ ದೋಷದ ವಿಚಾರವನ್ನ ನಿಮಗೆ ಕೂಲಂಕುಷವಾದಂತಹ ರೀತಿಯಲ್ಲಿ ಪರಿಹಾರ ಕ್ರಮಗಳನ್ನ ತಿಳಿಸುವುದರ ಮುಖಾಂತರವಾಗಿ ಬಾಲಾರಿಷ್ಟ ದೋಷವನ್ನು ನಿವಾರಣೆ ಮಾಡ್ತೇವೆ ಅಂತ ಹೇಳ್ತಾ, ಹಾಗೆಯೇ ಈ ನಮ್ಮ ಒಂದು ದೈವತ್ವವಾಣಿ ಕಾರ್ಯಕ್ರಮ, ದೈವತ್ವವಾಣಿ ಜ್ಯೋತಿಷ್ಯ ವಿಚಾರಗಳು ಇರುವಂತಹದ್ದು ನಿಮಗಾಗಿಯೇ. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿರಲಿ ಈ ಒಂದು ನಂಬರ್ಗಳಿಗೆ, ಈ ಒಂದು ನಂಬರ್ಗೆ ಸಂಪರ್ಕಿಸಿ ನಮ್ಮನ್ನ ಫೋನ್ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಶಾಸ್ತ್ರೋಕ್ತ ಮತ್ತು ತಾಂತ್ರಿಕ ಪರಿಹಾರಗಳನ್ನು ಸಹಿತ ನಾವು ಮಾಡಿಕೊಡ್ತೇವೆ. ಹಾಗಂತ ಹೇಳಿ ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನು ಮುಂದಿನ ಈ ಒಂದು ದೈವತ್ವವಾಣಿ ಕಾರ್ಯಕ್ರಮ ಮತ್ತು ದೈವತ್ವವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ ಹೀಗೆ ಮುಂದುವರಿಯುತ್ತದೆ. ಇಷ್ಟು ದಿವಸಗಳ ಕಾಲ ಯಾವುದೋ ಕಾರಣಾಂತರಗಳಿಂದ ಈ ಒಂದು
ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಕೆಲವೊಂದು ವಿಶೇಷವಾದಂತಹ ವಿಚಾರಗಳಿಂದ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಒಂದು ಪ್ರೋತ್ಸಾಹ ಇರಲಿ, ಹಾಗೂ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.